ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಪುರಿ ಅಥವಾ ಮಂಡಕ್ಕಿ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಇಷ್ಟು ಪುರಿ ತಗೊಂಡಿದ್ದೀನಿ ಇಬ್ಬರಿಗೋಸ್ಕರ. ಮತ್ತು ಒಂದು 3 ಈರುಳ್ಳಿ ಹೆಚ್ಚಿರೋದು, ಮತ್ತು ಇದು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತು ಕಾಯಿ ತುರಿ ತಗೊಂಡಿದ್ದೀನಿ. ಇದು ಹೇಗೆ ಮಾಡೋದು ಅಂತ ನಾನೀಗ ತೋರಿಸ್ತೀನಿ ನೋಡಿ. ಮಾಮೂಲಿ ಉಪ್ಪಿಟ್ಟು ಮಾಡಿದ ಹಾಗೇನೆ, ಇದೇನು ಸ್ಪೆಷಲ್ ಇಲ್ಲ. ಬಟ್ ಟೇಸ್ಟು ರವೆ ಉಪ್ಪಿಟ್ಟಿಗಿಂತ ಚೆನ್ನಾಗಿರುತ್ತೆ. ದಿನ ನೀವು ರವೆ ಉಪ್ಪಿಟ್ಟು, ಅವಲಕ್ಕಿ ಉಪ್ಪಿಟ್ಟು ಎಲ್ಲ ಮಾಡಿ ಬೇಜಾರಾಗಿರುತ್ತಲ್ಲ ತಿಂದು, ಅದಕ್ಕೋಸ್ಕರ ಇದನ್ನು ಡಿಫ್ರೆಂಟಾಗಿ ಮಾಡ್ಕೊಳ್ಳಿ ಅಂತ ಅಷ್ಟೇ. ನೋಡಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಂಡೆ. ಇವಾಗ ಸಾಸಿವೆ ಕಾಳು ಸಿಡಿತಾ ಇದೆ. ನಾನು ಕಡಲೆಬೇಳೆ ಹಾಕ್ಕೊತಿದ್ದೀನಿ. ನೋಡಿ, ಉದ್ದಿನಬೇಳೆ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಇದರಲ್ಲಿ ಏನಪ್ಪ ಅಂದರೆ, ನೀವು ರವೆನ ಹುರ್ಕೊಳ್ತಿದ್ರೆ ಇದರಲ್ಲಿ ಪುರಿನ ನಾವು ನೀರು ಹಾಕಿ ತೊಳ್ಕೊಬೇಕು. ಬೇಗ ತೊಳೆದ್ಬಿಟ್ಟು ಹಾಕಬೇಕು, ಇಲ್ಲಾಂದರೆ ಮೆತ್ತೆ ಆಗ್ಬಿಡುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದ ತಕ್ಷಣನೇ ನಾವು ಪುರಿನ ತೊಳೆದು ಹಾಕೊಂಡ್ರೆ ಅಲ್ಲಿಗೆ ಬೇಗ ಈಸಿ ಮತ್ತು ಸಿಂಪಲ್ ರೆಸಿಪಿ. ನೋಡಿ, ಬೇಗ ಎಲ್ಲಿಂದಾದರೂ ಊರಿಗೆ ಹೋಗ್ಬೇಕು ಅಥವಾ ಊರಿಂದ ಬಂದ ತಕ್ಷಣ ಸಾಂಬಾರಿರಲ್ಲ ಮನೆಯಲ್ಲಿ, ಏನಾದರೂ ದಿಢೀರ್ ಅಂತ ತಿಂಡಿ ಮಾಡಬೇಕಪ್ಪ ಅಂತಂದರೆ ನೀವು ಯೋಚನೆ ಮಾಡೋಕ್ಕಾಗಿಲ್ಲ, ಬೇಗ ಆಗತ್ತೆ. ನೋಡಿ, ಇವಾಗ ನಾನು ಫ್ರೈ ಮಾಡ್ತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ನೋಡಿ, ಇವಾಗ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಬಂದಿದೆ ಈರುಳ್ಳಿ. ಇವಾಗ ನಾನು ಅರಿಶಿಣದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದ್ರೆ ಮೇಲೇನು ಉದುರಿಸ್ಕೋಬೋದು. ನಮ್ಗದು ಹಸಿ ವಾಸನೆ ಅಷ್ಟು ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾನು ಫಸ್ಟೇ ಸೇರಿಸ್ಕೊಂಡ್ಬಿಡ್ತೀನಿ ಒಗ್ಗರಣೆಗೆ. ನೋಡಿ, ಇವಾಗ ಆಗಿದೆ ಅಲ್ಲ, ಇದನ್ನ ತೊಳೆದ್ಬಿಟ್ಟು ಹಾಕಿದ್ರೆ ರುಚಿಗೆ ತಕ್ಕನಾದಷ್ಟು ಉಪ್ಪು ಹಾಕೋಬೇಕು ಅಷ್ಟೇ. ಅದಾದರೆ ಇದು ಉಪ್ಪಿಟ್ಟು ರೆಡಿ ಆಯಿತು ಅಂತ. ಇವಾಗ ನಾನು ಪುರಿ ಹಾಕ್ತಾ ಇದ್ದೀನಿ. ನೋಡಿ, ಉಪ್ಪು ಸೇರಿಸ್ಕೊಂಡಿದ್ದೀನಿ. ಈಗ ಹೀಗೆ ನೀರನ್ನ ಸೋರಿಸ್ಬಿಟ್ಟು ಚೆನ್ನಾಗಿ ಬೇಗ ಹಾಕೋಬೇಕು. ಇವಾಗ ನೋಡಿ, ನಾನು ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಇವಾಗ ರೆಡಿ ಆಗಿದೆ. ನೀವು ಜಾಸ್ತಿ ಹೊತ್ತು ನೀರಲ್ಲಿ ನೆನೆಸ್ಬಾರ್ದು, ಅಕ್ಕಿ ಥರ ಆಗ್ಬಿಡುತ್ತೆ. ಇವಾಗ ನೋಡಿ, ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಬಿಸಿ ಬಿಸಿ ಪುರಿ ಉಪ್ಪಿಟ್ಟು ರೆಡಿ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಡಿಫ್ರೆಂಟ್ ಆಗಿರುತ್ತೆ ಉಪ್ಪಿಟ್ಟು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್ ಬಾಯ್.